ಇನ್ನು ದಳಪತಿಗಳಿಂದ ಗೆಲ್ಲೋದಕ್ಕೆ ಕೌಂಟರ್ ಪ್ಲಾನ್ ನಡೀತಾ ಇದೆ. ದೇವನಹಳ್ಳಿ ಬಳಿ ರೆಸಾರ್ಟ್ ಸೇರಿರುವ ದಳ ಶಾಸಕರು ಜೆಡಿಎಸ್ ದಳಪತಿಗಳಿಂದ ಗೆಲ್ಲೋದಕ್ಕೂ ಕೂಡ ಸರ್ಕಸ್ ಆಗ್ತಾ ಇದೆ. ದೇವನಹಳ್ಳಿ ಬಳಿ ರೆಸಾರ್ಟ್ ಸೇರಿರುವ ದಳ ಎಂಎಲ್ಎಗಳು ಬೆಳಗ್ಗೆ 9 ಗಂಟೆಗೆ ರೆಸಾರ್ಟ್ನಿಂದ ಜೆಡಿಎಸ್ ಶಾಸಕರ ಪ್ರಯಾಣ ಆಗುತ್ತೆ. ಒಗ್ಗಟ್ಟು ಪ್ರದರ್ಶನಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರ ಕಾರ್ಯತಂತ್ರಗಳು ನಡೀತಾ ಇದ್ದಾವೆ. ಶಾಸಕರ ಮತ ಸೆಳೆಯೋದಕ್ಕೆ ಕೊನೆ ಹಂತದ ಪ್ರಯತ್ನಗಳಾಗ್ತಾ ಇದೆ. ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳಿಗೆ ತಲಾ 29 ಮತ ನಿಗದಿ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕಚೇರಿಗೆ ಬರುವಂತೆ ಎಂಎಲ್ಎಗಳಿಗೆ ಸೂಚನೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕಚೇರಿಗೆ ಬರುವಂತೆ ಸೂಚನೆಯನ್ನು ಕೊಡಲಾಗಿದೆ. ವಿಧಾನಸೌಧದಲ್ಲಿರುವ ವಿಪಕ್ಷ ನಾಯಕರ ಕಚೇರಿ ಜೆಡಿಎಸ್ 18, ಬಿಜೆಪಿ 63, ಕಾಂಗ್ರೆಸ್ 138 ಹೀಗೆ ಅವರವರ ಪಾರ್ಟಿಗಳ ಎಂಎಲ್ಎಗಳನ್ನು ಅವರವರ ಪ್ರಧಾನ ಕಚೇರಿಗೆ ಕರೆಸಿ ಒಂದು ಸೌಮ್ಯ ಸ್ವಭಾವದ ಆಮಂತ್ರಣ ಕೊಡೋದೊಂದು ಪದ್ಧತಿ. ಕಡೆಗಳಿಗೆಲಾದರೂ ಕೂಡ ಮನಸ್ಸಲ್ಲಿ ಹೊತ್ಕೊಂಡು ಉರಿತಾ ಇರ್ತವೆ ಕೆಲವೊಮ್ಮೆ ಅಸಮಾಧಾನಗಳು. ಆದರೂ ಕೂಡ ಈ ಬಾರಿ ಒಂದು ಪ್ರಯತ್ನ ಮಾಡಿ ಸ್ವಪಕ್ಷದ ಅಭ್ಯರ್ಥಿಗಳಿಗೆ ಮತ ಹಾಕಿ ಅಡ್ಡ ಮತದಾನ ಅನ್ನುವ ದರಿದ್ರ ಪದ್ಧತಿಗೆ ನೀವು ಇಳಿಬೇಡಿ ಅನ್ನೋದು ಕಟ್ಟಕಡೆಯಲ್ಲಿ ತಮ್ಮ ತಮ್ಮ ಶಾಸಕರಿಗೆ ಹೇಳುವಂತಹದ್ದು ನಮ್ಮ ರಾಜ್ಯದ ಚುನಾವಣೆಗಳ ಒಂದು ಅದರಲ್ಲೂ MLC ಚುನಾವಣೆಗಳಲ್ಲಿ ಇದು ಸರ್ವೇ ಸಾಮಾನ್ಯ. ಸೊ ಇವತ್ತು ಬಿಜೆಪಿಯ ಸ್ಟೇಟ್ ಪ್ರೆಸಿಡೆಂಟು ಆರ್ ಅಶೋಕ್ ಕರೆ ನೀಡಿದ್ದಾರೆ.